ನೋಡ್ರಿ ನಾನು ಇಷ್ಟು ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿಯಾಗೇ ನಾದ್ಕೊಂಡೀನಿ. ನೋಡ್ರಿ ಇಷ್ಟ ನಾದ್ಕೋಬೇಕು. ಇದನ್ನ ಈಗ ಚಪಾತಿ ಮಾಡ್ಕೊಳ್ಳೋಣಂತೆ. ನೋಡ್ರಿ ನಾನು ದೊಡ್ಡ ಉಳ್ಳಿನ ಮಾಡಿಟ್ಕೊಂಡೀನಿ. ಒಂದು ಚಪಾತಿನ 2 ಚಪಾತಿ ಆಗುವಷ್ಟು ನಾನು ಉಳ್ಳಿ ಮಾಡಿ ಇಟ್ಕೊಳಕತ್ತೀನಿ. ಉಳ್ಳಿನ ಸ್ವಲ್ಪ ದೊಡ್ಡದಾಗಿ ಇಡ್ರಿ ನಡಿತೈತಿ. ಇದಕ್ಕೆ ಇಷ್ಟು ದೊಡ್ಡ ತೊಗೊಂಡಿನ್ರಿ. ಎಲ್ಲನೂ ಇವನ್ನ ಉಂಡೆ ಮಾಡಿ ಇಟ್ಕೊಳ್ಳೋಣ. ಈಗ ಇಷ್ಟು ಉಂಡೆ ಮಾಡ್ಕೊಂಡೇನ್ರಿ ನಾನು. ಇವನೀಗ ಲಟ್ಟಿಸ್ಕೊಳ್ಳೋಣ ಬರ್ರಿ. ನಾನು ಇಲ್ಲಿ ಹಚ್ಚಾಕು ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಂತೀನಿ. ಗೋಧಿ ಹಿಟ್ಟು ಹಚ್ಚೆ ಲಟ್ಟಿಸ್ರಿ. ನೋಡ್ರಿ ನಡಿತೈತಿ. ಇವಾಗ ದಪ್ಪನ ಆಗ್ಬೇಕ್ರಿ. ದಪ್ಪನ ಲಟ್ಟಿಸ್ಕೊರಿ. ಶೇಪ್ ಬಗ್ಗೆ ತಲೆ ಕೆಡಿಸ್ಕೊಬಾರ್ರಿ. ಹಂಗಾದ್ರೆ ಒಂದು 3 ಮಿಕ್ಸರ್ಗೆ ಹಾಕ್ಬೇಕು. ನೋಡ್ಕೊಂಡು ಲಟ್ಟಿಸ್ಕೊರಿ. ಒಂದಿಷ್ಟು ಆದ್ರೆ ಸಾಕು. ಒಂದಿಷ್ಟು ದಪ್ಪ ಆದ್ರೆ ಗೊತ್ತೈತೆ. ಒಂದಿಷ್ಟು ದಪ್ಪ ಇರಲಿ. ನೋಡ್ರಿ ತೆಂಗಿನ ಕಾದೈತಿ. ಅದಕ್ಕೆ ರೊಟ್ಟಿ ಹಾಕ್ಕೊಳ್ಳಿ. ನೋಡ್ರಿ ಇದನ್ನು ನಾನು ಇಷ್ಟು ಹಾಕ್ಬೇಕು ಸಾಕು. ನೋಡ್ಕೊಂಡು ದಂಡಿ ಪಂಡಿನೂ ಒತ್ತಿ ಬೇಯಿಸ್ಕೊಳ್ರಿ. ನೋಡ್ರಿ ಇಷ್ಟಾತು. ಇದನ್ನು ನಾನು ಒಂದು ತಾಟಿಗೆ ತಗೊಂಡ್ಬಿಡ್ತೀನಿ ರೀ. ಇವನ್ನ ನೋಡ್ರಿ ನಾನು ಇನ್ನೊಂದು ರೊಟ್ಟಿ ಹಾಕತ್ತೀನಿ. ನೋಡಿ ಕರೆಕ್ಟಾಗಿ ಬೇಯಿಸ್ಕೊರಿ. ಹತ್ತಿಸ್ಬೇಡ್ರಿ ರೊಟ್ಟಿನ. ಕರೆಕ್ಟಾಗಿ ಬೇಯಿಸ್ಕೊರಿ. ಎಲ್ಲನೂ ಇದೇ ಥರನೇ ಮಾಡ್ಕೊಂಬರೋಣಂತೆ. ನೋಡ್ರಿ ನಾನು ರೊಟ್ಟಿ ಎಲ್ಲ ಮಾಡಿ ಆರಾಕೊಂಡಿದ್ದೀನಿ. ಎಲ್ಲ ಒಂದೊಂದು ಆರ್ಯಾವ. ಇದನ್ನು ನಾವು ಸಣ್ಣಗೆ ಮಾಡ್ಕೊಂಬಿಡೋಣಂತೆ. ಸಣ್ಣಗೆ ಎಲ್ಲನೂ ಸಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ಮಿಕ್ಸರ್ಗೆ ಹಾಕೋಕೆ ಆಗ್ತೈತಲ್ರಿ. ಸಣ್ಣಗೆ ಪುಡಿ ಮಾಡ್ಕೊಂಬಿಡೋಣಂತೆ. ನೋಡ್ರಿ ನಾನು ಇಲ್ಲೆಲ್ಲನೂ ಇಷ್ಟು ಸಣ್ಣ ಮಾಡಿ ಇಟ್ಕೊಂಡೇನಿ. ಇದನ್ನೀಗ ಮಿಕ್ಸರ್ಗೆ ಹಾಕ್ಕೊಂಡೆ ತೊಗೊಂಬರ್ತೀನಿ. ನೋಡ್ರಿ ನಾನು ಮೊದಲಿಗೆ ಮಿಕ್ಸರ್ಗೆ ಹಾಕ್ಕೊಂಡೇನಿ. ಇಷ್ಟು ಸಣ್ಣ ಮಾಡ್ಕೋಬೇಕ್ರಿ. ಇದನ್ನು ಎಲ್ಲನೂ ನಾನು ಇದೇ ಥರನೇ ಸಣ್ಣ ಮಾಡ್ಕೊಂಬರ್ತೀನಿ ರೀ. ಈಗ ನೋಡ್ರಿ ನಾನು ಇಷ್ಟು ಸಣ್ಣ ಮಾಡಿ ಇಟ್ಕೊಂಡೇನಿ. ಇದಕ್ಕೀಗ ಬೆಲ್ಲ ಕುಡಿಸೋಣಂತೆ. ಇಲ್ಲಿಗ ನಾನು ಅದು ಬೆಲ್ಲ ಹೇಳಿದ್ನಂದ್ರೆ 1.5 kg ಅಷ್ಟೇ ಸ್ವಲ್ಪ ಹಾಕೋತೇನೆ ರೀ. ಈಗ ನೋಡ್ಕೊಂಡು ಹಾಕೋಣಂತೆ. ನೋಡ್ಕೊಂಡು ಬೆಲ್ಲ ಹಾಕೋರಿ. ಸ್ವಲ್ಪ ಹದಟ ಹಚ್ಚಿ ಈ ಥರ ಮಾಡಿರಿ. ಅಂದರೆ ಎಲ್ಲ ಕಡೆಯೂ ಬೆಲ್ಲ ಕೂಡ್ಕೊಂಡ್ಬಿಡ್ತೈತ್ರಿ. ನೋಡ್ರಿ ನಾನು ಎಲ್ಲ ಬೆಲ್ಲನೂ
ಮಿಕ್ಸ್ ಮಾಡ್ಕೊಂಡೇನ್ರಿ. ಇದಕ್ಕೆ ಈ ಥರ ಮಾಡಿನೇ ಬೆಲ್ಲ ಕೂಡಿಸ್ಕೊರಿ, ಅಂದರೆ ಎಲ್ಲ ಕಡೆ ಸ್ವಚ್ಛಗೆ ಬೆಲ್ಲ ಕೂಡ್ತೈತಿ. ಈಗ ಇದಕ್ಕೆ ಎಲ್ಲ ಜೋಡ್ನಿನೂ ಹಾಕೊಂಡಂತ ಏಲಕ್ಕಿ ಪುಡಿ ಹಾಕೀನಿ. ಅದಕ್ಕೆ ಪುಟಾಣಿ, ಕೊಬ್ಬರಿ ತುರಿ ಹಾಕ್ಬಿಡೋಣಂತೆ. ಎಲ್ಲನೂ ಹಾಕ್ಬಿಡ್ರಿ. ಸೊಂಪು ಕಾಳು ರೀ ಇದನ್ನ ಹಾಕಿನೇ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣಂತೆ. ಚಲೋ ಅಂತಾಗೆ ಮಿಕ್ಸ್ ಮಾಡಿರಿ. ನೋಡ್ರಿಲ್ಲೇ ಮಾದೋಲೆಲ್ಲ ರೆಡಿ ಆಗೈತಿ. ವಿಡಿಯೋ ನೋಡಕತ್ತವ್ರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಉತ್ತರ ಕರ್ನಾಟಕ ಶೈಲಿಯ ಮಾದೋಲಿ ರೆಡಿ ಆಗೈತಿ. ವಿಡಿಯೋ ನೋಡಕತ್ತವ್ರಿಗೆಲ್ಲರಿಗೂ ಧನ್ಯವಾದಗಳು. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಥರದ ವಿಡಿಯೋಗಳನ್ನು ನಾನು ಹಾಕೋಕ್ಕೆ ಇಷ್ಟ ಆಗ್ತೈತಿ. ಥ್ಯಾಂಕ್ ಯು.